ಒಂದು ಕಡೆ ದರ್ಶನ್ ವಿಚಾರಕ್ಕೆ ಬಂದರೆ 27ನೇ ತಾರೀಕು ಜಾಮೀನು ಸಿಗತ್ತೆ ಅಂತೇಳಿ ದರ್ಶನ್ ಅಭಿಮಾನಿಗಳು ಹೆಲಿಕಾಪ್ಟರ್ ಎಲ್ಲ ಬುಕ್ ಮಾಡಿದಾರಂತೆ. ಓಕೆ, ತೊಂದರೆ ಇಲ್ಲ. ಆದರೆ ಆ 3 ಜನ ರಿಲೀಸ್ ಆದ್ರಲ್ಲ, ಜಾಮೀನು ಕೊಟ್ಟಿದ್ದಾರಲ್ಲ, ಪಾಪ ಆ 3 ಜನರಿಗೆ 2 ಲಕ್ಷ ಕಟ್ಟೋದಕ್ಕೆ ಜನ ಇಲ್ಲ. ನಿಮ್ಮನ್ನು ಹೆಂಗ್ರಿ ನಂಬೋದು? ನೀವು ಹೆಲಿಕಾಪ್ಟರ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಫ್ಯೂಯಲ್ ಹಾಕಿಲ್ಲ ಅಂತಂದರೆ ಹೆಲಿಕಾಪ್ಟರ್ ಎಲ್ಲ ಮಾಡಿ ಹೆಲಿಕಾಪ್ಟರ್ ಮಾಡಿಬಿಟ್ಟು ಫ್ಯೂಯಲ್ ಹಾಕ್ಬೇಕು ಅದಕ್ಕೆ. ಆ 3 ಮಕ್ಕಳು 4 ದಿವಸ ಆಯ್ತು ಇವತ್ತಿಗೆ ರಿಲೀಸ್, ಬೇಲ್ ಸಿಕ್ಕಿದೆ. ಅವರು ಹೊರ ಬರಬೇಕಂದ್ರೆ 2 ಲಕ್ಷ ಶ್ಯೂರಿಟಿ ಕೊಡಬೇಕು. ಇವರೆಲ್ಲ ಇವ್ರಿಗೆ ಯಾರು ಕೊಡಬೇಕು? ನಿಮ್ಗೆ ಆಗತ್ತಾ ಮಾಡಿ, ಇಲ್ಲ ಅಂತಂದರೆ ನಾವು ಮಾಡಲಾ? ನಾವು ಮಾಡಿದರೆ ನಿಮ್ಮ ಈಗೋ ಅರ್ಟ್ ಆಗುತ್ತೆ ಅಂತ ಮಾಡ್ತಾ ಇಲ್ಲ ಅಷ್ಟೇ. ಅದರ್ವೈಸ್ ಇದೇನು ದೊಡ್ಡ ವಿಚಾರ ಅಲ್ಲ 2 ಲಕ್ಷ ಮಾಡಿಸಿ ಶ್ಯೂರಿಟಿ ಕೊಡಿಸೋದಕ್ಕೆ. ಯಾಕಂದರೆ ಕಾನೂನು ಪ್ರಕಾರ ನಡೆಯುತ್ತೆ ಅಲ್ಲಿ, ಕೋರ್ಟ್ ಕೊಟ್ಟ ನಂತರ. ಇದಕ್ಕೆ ಯಾರು ಇಲ್ವ 2 ಲಕ್ಷದೊಂದು ಶ್ಯೂರಿಟಿ ಕೊಡೋದಕ್ಕೆ? ಅಪ್ಪ ಮತ್ತೊಂದು ಕಡೆ ಹೆಲಿಕಾಪ್ಟರ್ ಮಾಡ್ತೀವಿ, ಮಾಡಿ ಫಸ್ಟ್ ಇದು ಶ್ಯೂರಿಟಿ ಕೊಡಿ. ಇನ್ನು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವ, ಬೇಲ್ಗಾಗಿ ಪರದಾಡ್ತಾ ಇರುವ ದಾಸನಿಗೆ IT ಸಂಕಷ್ಟ ಶುರುವಾಗಿದೆ. ಇವತ್ತು ಜೈಲಿನಲ್ಲಿ IT ಅಧಿಕಾರಿಗಳು ದರ್ಶನ್ಗೆ 5 ತಾಸಿಗೂ ಹೆಚ್ಚು ಕಾಲ ಡ್ರಿಲ್ ಮಾಡಿದ್ದಾರೆ. IT ಅಧಿಕಾರಿಗಳ ಪ್ರಶ್ನೆಗೆ ದಾಸ ಕಂಗಾಲಾಗಿದ್ದಾರಂತೆ. ಬನ್ನಿ, ಏನದು ಒಂದು ರಿಪೋರ್ಟ್. ದರ್ಶನ್ ಹೇಳ್ಕೊಳ್ಳೋಕೆ ಹೀರೋ, ಆದ್ರೆ ಮಾಡಿದ್ದು ತಗಡು ಕೆಲಸ, ಮನೆ ಹಾಳು ಕೃತ್ಯ. ರೇಣುಕಾಸ್ವಾಮಿ ಶವ ಬೀಸೋಡೋಕೆ ಪೊರ್ಕಿ 30 ಲಕ್ಷಕ್ಕೆ ಡೀಲ್ ಮಾಡಿದ್ದ. ಅಷ್ಟೇ ಅಲ್ಲ, ಬಡವರ ಮಕ್ಕಳಿಗೆ 10 ಲಕ್ಷದ ಆಸೆ ತೋರಿಸಿ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಆದ್ರೆ ಕರ್ಮ ಅನ್ನೋದು ಸುಮ್ಮನೆ ಇರುತ್ತಾ ಹೇಳಿ? ಇದೇ ಡೀಲ್ ಹಣ ಈಗ ದಾಸನ ಕೊರಳು ಸುತ್ತಿಕೊಂಡಿದೆ. ಜೈಲಲ್ಲಿರೋ ಜಗ್ಗು ದಾದಾಗೆ IT ಡ್ರಿಲ್. ಕಾಕಿ ತನಿಖೆ ವೇಳೆ ದರ್ಶನ್ ಕೊಲೆ ಕೇಸ್ನ ಮುಚ್ಚಿ ಹಾಕೋಕೆ ಲಕ್ಷ ಹಣ ಖರ್ಚು ಮಾಡಿದ್ದು ಬಟಾ ಬಯಲಾಗಿತ್ತು. ಕೂಡಲೇ ಕೇಸ್ಗೆ ಎಂಟ್ರಿ ಕೊಟ್ಟ IT ಅಧಿಕಾರಿಗಳು ಇವತ್ತು ಬಳ್ಳಾರಿ ಜೈಲಿಗೆ ಹೋಗಿ ಅಯ್ಯನಿಗೆ ಡ್ರಿಲ್ ಮಾಡಿದ್ರು. ಬೆಳಗ್ಗೆ 11:30ಕ್ಕೆ ಜೈಲಿಗೆ ಬಂದ IT ಅಧಿಕಾರಿಗಳು ದರ್ಶನ್ ಜನ್ಮವನ್ನ ಜಾಲಾಡಿದ್ದಾರೆ. IT ಪ್ರಶ್ನೆಗಳಿಗೆ ಕಾಟೇರ ಕಂಗಾಲು. IT ಅಧಿಕಾರಿಗಳು ದರ್ಶನ್ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ವಾರ್ಷಿಕ ಆದಾಯ, ಸಿನಿಮಾಗಳಿಗೆ ಪಡೆಯೋ ಸಂಭಾವನೆ, IT ರಿಟರ್ನ್ಸ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಕೊಲೆ ನಡೆದ ದಿನವೇ ಅಷ್ಟೊಂದು ಹಣ ಎಲ್ಲಿಂದ ಅರೇಂಜ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದ್ರು. ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಿ ಕಾಟೇರ ಫುಲ್ ಶೇಕ್ ಆಗೋಗಿದ್ದ. ಸ್ವಲ್ಪ ರೆಸ್ಟ್ ಮಾಡಬೇಕು, ಬಿಟ್ಬಿಡಿ ಸಾರ್ ಅಂತ ರಿಕ್ವೆಸ್ಟ್ ಮಾಡಿದ್ದ. ಇನ್ನು IT ವಿಚಾರಣೆ ನಡುವೆಯೇ ಡೆವಿಲ್ ಸಿನಿಮಾದ ನಿರ್ಮಾಪಕರು ಜೈಲಲ್ಲಿರೋ ದರ್ಶನ್ನ ಭೇಟಿ ಮಾಡಿದ್ರು. ಡೆವಿಲ್ ಸಿನಿಮಾ ನಿರ್ಮಾಪಕ JV ಪ್ರಕಾಶ್, ನಿರ್ದೇಶಕ ಸುನಿಲ್ ಕುಮಾರ್, ಆಪ್ತ ಶ್ರೀನಿವಾಸ್ ಪೊರ್ಕಿ ಮೀಟ್ ಮಾಡಿದ್ರು. ಬಿಡುಗಡೆಯ ಆಸೆಯಲ್ಲಿದ್ದ ದಾಸನಿಗೆ ಈಗ IT ತಲೆನೋವಾಗಿರೋದಂತೂ ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಒಂದು ಕಡೆ ದರ್ಶನ್ ವಿಚಾರಕ್ಕೆ ಬಂದರೆ 27ನೇ ತಾರೀಕು ಜಾಮೀನು ಸಿಗತ್ತೆ ಅಂತೇಳಿ ದರ್ಶನ್ ಅಭಿಮಾನಿಗಳು ಹೆಲಿಕಾಪ್ಟರ್ ಎಲ್ಲ ಬುಕ್ ಮಾಡಿದಾರಂತೆ. ಓಕೆ, ತೊಂದರೆ ಇಲ್ಲ. ಆದರೆ ಆ 3 ಜನ ರಿಲೀಸ್ ಆದ್ರಲ್ಲ, ಜಾಮೀನು ಕೊಟ್ಟಿದ್ದಾರಲ್ಲ, ಪಾಪ ಆ 3 ಜನರಿಗೆ 2 ಲಕ್ಷ ಕಟ್ಟೋದಕ್ಕೆ ಜನ ಇಲ್ಲ. ನಿಮ್ಮನ್ನು ಹೆಂಗ್ರಿ ನಂಬೋದು? ನೀವು ಹೆಲಿಕಾಪ್ಟರ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಫ್ಯೂಯಲ್ ಹಾಕಿಲ್ಲ ಅಂತಂದರೆ ಹೆಲಿಕಾಪ್ಟರ್ ಎಲ್ಲ ಮಾಡಿ ಹೆಲಿಕಾಪ್ಟರ್ ಮಾಡಿಬಿಟ್ಟು ಫ್ಯೂಯಲ್ ಹಾಕ್ಬೇಕು ಅದಕ್ಕೆ. ಆ 3 ಮಕ್ಕಳು 4 ದಿವಸ ಆಯ್ತು ಇವತ್ತಿಗೆ ರಿಲೀಸ್, ಬೇಲ್ ಸಿಕ್ಕಿದೆ. ಅವರು ಹೊರ ಬರಬೇಕಂದ್ರೆ 2 ಲಕ್ಷ ಶ್ಯೂರಿಟಿ ಕೊಡಬೇಕು. ಇವರೆಲ್ಲ ಇವ್ರಿಗೆ ಯಾರು ಕೊಡಬೇಕು? ನಿಮ್ಗೆ ಆಗತ್ತಾ ಮಾಡಿ, ಇಲ್ಲ ಅಂತಂದರೆ ನಾವು ಮಾಡಲಾ? ನಾವು ಮಾಡಿದರೆ ನಿಮ್ಮ ಈಗೋ ಅರ್ಟ್ ಆಗುತ್ತೆ ಅಂತ ಮಾಡ್ತಾ ಇಲ್ಲ ಅಷ್ಟೇ. ಅದರ್ವೈಸ್ ಇದೇನು ದೊಡ್ಡ ವಿಚಾರ ಅಲ್ಲ 2 ಲಕ್ಷ ಮಾಡಿಸಿ ಶ್ಯೂರಿಟಿ ಕೊಡಿಸೋದಕ್ಕೆ. ಯಾಕಂದರೆ ಕಾನೂನು ಪ್ರಕಾರ ನಡೆಯುತ್ತೆ ಅಲ್ಲಿ, ಕೋರ್ಟ್ ಕೊಟ್ಟ ನಂತರ. ಇದಕ್ಕೆ ಯಾರು ಇಲ್ವ 2 ಲಕ್ಷದೊಂದು ಶ್ಯೂರಿಟಿ ಕೊಡೋದಕ್ಕೆ? ಅಪ್ಪ ಮತ್ತೊಂದು ಕಡೆ ಹೆಲಿಕಾಪ್ಟರ್ ಮಾಡ್ತೀವಿ, ಮಾಡಿ ಫಸ್ಟ್ ಇದು ಶ್ಯೂರಿಟಿ ಕೊಡಿ. ಇನ್ನು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವ, ಬೇಲ್ಗಾಗಿ ಪರದಾಡ್ತಾ ಇರುವ ದಾಸನಿಗೆ IT ಸಂಕಷ್ಟ ಶುರುವಾಗಿದೆ. ಇವತ್ತು ಜೈಲಿನಲ್ಲಿ IT ಅಧಿಕಾರಿಗಳು ದರ್ಶನ್ಗೆ 5 ತಾಸಿಗೂ ಹೆಚ್ಚು ಕಾಲ ಡ್ರಿಲ್ ಮಾಡಿದ್ದಾರೆ. IT ಅಧಿಕಾರಿಗಳ ಪ್ರಶ್ನೆಗೆ ದಾಸ ಕಂಗಾಲಾಗಿದ್ದಾರಂತೆ. ಬನ್ನಿ, ಏನದು ಒಂದು ರಿಪೋರ್ಟ್. ದರ್ಶನ್ ಹೇಳ್ಕೊಳ್ಳೋಕೆ ಹೀರೋ, ಆದ್ರೆ ಮಾಡಿದ್ದು ತಗಡು ಕೆಲಸ, ಮನೆ ಹಾಳು ಕೃತ್ಯ.
ರೇಣುಕಾಸ್ವಾಮಿ ಶವ ಬಿಸಾಡೋಕೆ ಪೊರ್ಕಿ 30 ಲಕ್ಷಕ್ಕೆ ಡೀಲ್ ಮಾಡಿದ್ದ. ಅಷ್ಟೇ ಅಲ್ಲ, ಬಡವರ ಮಕ್ಕಳಿಗೆ 10 ಲಕ್ಷದ ಆಸೆ ತೋರಿಸಿ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಆದ್ರೆ ಕರ್ಮ ಅನ್ನೋದು ಸುಮ್ಮನೆ ಇರುತ್ತಾ ಹೇಳಿ? ಇದೇ ಡೀಲ್ ಹಣ ಈಗ ದಾಸನ ಕೊರಳು ಸುತ್ತಿಕೊಂಡಿದೆ. ಜೈಲಲ್ಲಿರೋ ಜಗ್ಗು ದಾದಾಗೆ ಐಟಿ ಡ್ರಿಲ್. ಖಾಕಿ ತನಿಖೆ ವೇಳೆ ದರ್ಶನ್ ಕೊಲೆ ಕೇಸ್ನ ಮುಚ್ಚಿ ಹಾಕೋಕೆ ಲಕ್ಷ ಹಣ ಖರ್ಚು ಮಾಡಿದ್ದು ಬಟಾ ಬಯಲಾಗಿತ್ತು. ಕೂಡಲೇ ಕೇಸ್ಗೆ ಎಂಟ್ರಿ ಕೊಟ್ಟ ಐಟಿ ಅಧಿಕಾರಿಗಳು ಇವತ್ತು ಬಳ್ಳಾರಿ ಜೈಲಿಗೆ ಹೋಗಿ ಅಯ್ಯನಿಗೆ ಡ್ರಿಲ್ ಮಾಡಿದ್ರು. ಬೆಳಗ್ಗೆ 11:30ಕ್ಕೆ ಜೈಲಿಗೆ ಬಂದ ಐಟಿ ಅಧಿಕಾರಿಗಳು ದರ್ಶನ್ ಜನ್ಮವನ್ನ ಜಾಲಾಡಿದ್ದಾರೆ. ಐಟಿ ಪ್ರಶ್ನೆಗಳಿಗೆ ಕಾಟೇರ ಕಂಗಾಲು. ಐಟಿ ಅಧಿಕಾರಿಗಳು ದರ್ಶನ್ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ವಾರ್ಷಿಕ ಆದಾಯ, ಸಿನಿಮಾಗಳಿಗೆ ಪಡೆಯೋ ಸಂಭಾವನೆ, ಐಟಿ ರಿಟರ್ನ್ಸ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಕೊಲೆ ನಡೆದ ದಿನವೇ ಅಷ್ಟೊಂದು ಹಣ ಎಲ್ಲಿಂದ ಅರೇಂಜ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದ್ರು. ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಿ ಕಾಟೇರ ಫುಲ್ ಶೇಕ್ ಆಗೋಗಿದ್ದ. ಸ್ವಲ್ಪ ರೆಸ್ಟ್ ಮಾಡಬೇಕು, ಬಿಟ್ಬಿಡಿ ಸಾರ್ ಅಂತ ರಿಕ್ವೆಸ್ಟ್ ಮಾಡಿದ್ದ. ಇನ್ನು ಐಟಿ ವಿಚಾರಣೆ ನಡುವೆಯೇ ಡೆವಿಲ್ ಸಿನಿಮಾದ ನಿರ್ಮಾಪಕರು ಜೈಲಲ್ಲಿರೋ ದರ್ಶನ್ನ ಭೇಟಿ ಮಾಡಿದ್ರು. ಡೆವಿಲ್ ಸಿನಿಮಾ ನಿರ್ಮಾಪಕ ಜೆವಿ ಪ್ರಕಾಶ್, ನಿರ್ದೇಶಕ ಸುನಿಲ್ ಕುಮಾರ್, ಆಪ್ತ ಶ್ರೀನಿವಾಸ್ ಪೊರ್ಕಿ ಮೀಟ್ ಮಾಡಿದ್ರು. ಬಿಡುಗಡೆಯ ಆಸೆಯಲ್ಲಿದ್ದ ದಾಸನಿಗೆ ಈಗ ಐಟಿ ತಲೆನೋವಾಗಿರೋದಂತೂ ಸುಳ್ಳಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಒಂದು ಕಡೆ ದರ್ಶನ್ ವಿಚಾರಕ್ಕೆ ಬಂದರೆ 27ನೇ ತಾರೀಕು ಜಾಮೀನು ಸಿಗತ್ತೆ ಅಂತೇಳಿ ದರ್ಶನ್ ಅಭಿಮಾನಿಗಳು ಹೆಲಿಕಾಪ್ಟರ್ ಎಲ್ಲ ಬುಕ್ ಮಾಡಿದಾರಂತೆ. ಓಕೆ, ತೊಂದರೆ ಇಲ್ಲ. ಆದರೆ ಆ 3 ಜನ ರಿಲೀಸ್ ಆದ್ರಲ್ಲ, ಜಾಮೀನು ಕೊಟ್ಟಿದ್ದಾರಲ್ಲ, ಪಾಪ ಆ 3 ಜನರಿಗೆ 2 ಲಕ್ಷ ಕಟ್ಟೋದಕ್ಕೆ ಜನ ಇಲ್ಲ. ನಿಮ್ಮನ್ನು ಹೆಂಗ್ರಿ ನಂಬೋದು? ನೀವು ಹೆಲಿಕಾಪ್ಟರ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಫ್ಯೂಯಲ್ ಹಾಕಿಲ್ಲ ಅಂತಂದರೆ ಹೆಲಿಕಾಪ್ಟರ್ ಎಲ್ಲ ಮಾಡಿ ಹೆಲಿಕಾಪ್ಟರ್ ಮಾಡಿಬಿಟ್ಟು ಫ್ಯೂಯಲ್ ಹಾಕ್ಬೇಕು ಅದಕ್ಕೆ. ಆ 3 ಮಕ್ಕಳು 4 ದಿವಸ ಆಯ್ತು ಇವತ್ತಿಗೆ ರಿಲೀಸ್, ಬೇಲ್ ಸಿಕ್ಕಿದೆ. ಅವರು ಹೊರ ಬರಬೇಕಂದ್ರೆ 2 ಲಕ್ಷ ಶ್ಯೂರಿಟಿ ಕೊಡಬೇಕು. ಇವರೆಲ್ಲ ಇವ್ರಿಗೆ ಯಾರು ಕೊಡಬೇಕು? ನಿಮ್ಗೆ ಆಗತ್ತಾ ಮಾಡಿ, ಇಲ್ಲ ಅಂತಂದರೆ ನಾವು ಮಾಡಲಾ? ನಾವು ಮಾಡಿದರೆ ನಿಮ್ಮ ಈಗೋ ಅರ್ಟ್ ಆಗುತ್ತೆ ಅಂತ ಮಾಡ್ತಾ ಇಲ್ಲ ಅಷ್ಟೇ. ಅದರ್ವೈಸ್ ಇದೇನು ದೊಡ್ಡ ವಿಚಾರ ಅಲ್ಲ 2 ಲಕ್ಷ ಮಾಡಿಸಿ ಶ್ಯೂರಿಟಿ ಕೊಡಿಸೋದಕ್ಕೆ. ಯಾಕಂದರೆ ಕಾನೂನು ಪ್ರಕಾರ ನಡೆಯುತ್ತೆ ಅಲ್ಲಿ, ಕೋರ್ಟ್ ಕೊಟ್ಟ ನಂತರ. ಇದಕ್ಕೆ ಯಾರು ಇಲ್ವೋ 2 ಲಕ್ಷದೊಂದು ಶ್ಯೂರಿಟಿ ಕೊಡೋದಕ್ಕೆ? ಅಪ್ಪ, ಮತ್ತೊಂದು ಕಡೆ ಹೆಲಿಕಾಪ್ಟರ್ ಮಾಡ್ತೀವಿ, ಮಾಡಿ ಫಸ್ಟ್ ಇದು ಶ್ಯೂರಿಟಿ ಕೊಡಿ. ಇನ್ನು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವ, ಬೇಲ್ಗಾಗಿ ಪರದಾಡ್ತಾ ಇರುವ ದಾಸನಿಗೆ ಐಟಿ ಸಂಕಷ್ಟ ಶುರುವಾಗಿದೆ. ಇವತ್ತು ಜೈಲಿನಲ್ಲಿ ಐಟಿ ಅಧಿಕಾರಿಗಳು ದರ್ಶನ್ಗೆ 5 ತಾಸಿಗೂ ಹೆಚ್ಚು ಕಾಲ ಡ್ರಿಲ್ ಮಾಡಿದ್ದಾರೆ. ಐಟಿ ಅಧಿಕಾರಿಗಳ ಪ್ರಶ್ನೆಗೆ ದಾಸ ಕಂಗಾಲಾಗಿದ್ದಾರಂತೆ. ಬನ್ನಿ, ಏನದು ಒಂದು ರಿಪೋರ್ಟ್. ದರ್ಶನ್ ಹೇಳ್ಕೊಳ್ಳೋಕೆ ಹೀರೋ, ಆದ್ರೆ ಮಾಡಿದ್ದು ತಗಡು ಕೆಲಸ. ಮನೆ